ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ವೆಜಿಟೇಬಲ್ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟು ಮಿಕ್ಸಿಗೆ ಬೆಳ್ಳುಳ್ಳಿ, ಶುಂಠಿ, 1 ಟೇಬಲ್ ಸ್ಪೂನ್ ಹೋಮ್ ಮೇಡ್ ಗರಂ ಮಸಾಲ, 7 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, 1 ಟೇಬಲ್ ಸ್ಪೂನ್ ಸೋಂಪು, 2 ಏಲಕ್ಕಿ ಹಾಕ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಒಗ್ಗರಣೆ ಮಾಡ್ಕೋಬೇಕಾದಾಗ ಹಾಕೋ ಅಂಥ ಗರಂ ಮಸಾಲ. ಇವಾಗ ಕುಕ್ಕರ್ಗೆ 4 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಆಮೇಲೆ ಒಂದು ಕಟ್ ಮಾಡ್ಕೊಂಡು ಅಂತ ಓನಿಯನ್ ಹಾಕಿ, ಆಮೇಲೆ ಮೊಳಕೆ ಬಂದಿದೆ ಅಂತ ಗ್ರೀನ್ ಪೀಸ್ ಹಾಕಿ, ಆಮೇಲೆ ಮಶ್ರೂಮ್ ಹಾಕಿ ಒಳ್ಳೆ ಮಿಕ್ಸ್ ಕೊಡಿ. ಮಶ್ರೂಮ್ ಹಾಕಿದ ಮೇಲೆ ನೀರು ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಅದರಲ್ಲೇ ನೀರಿರುತ್ತೆ. ಸೊ ಇವಾಗ ನಾನು 3-4 ಥರ ವೆಜಿಟೇಬಲ್ಸ್ ರೆಡಿ ಮಾಡ್ಕೊಂಡು ಅದು ಕೂಡ ಹಾಕ್ಕೊಳ್ಳಿ. ಆಮೇಲೆ ಗ್ರೀನ್ ಪೇಸ್ಟ್ ಹಾಕ್ಕೊಳ್ಳಿ, ಗ್ರೈಂಡ್ ಮಾಡ್ಕೊಂಡಿರೋಂಥ ಗ್ರೀನ್ ಪೇಸ್ಟ್. ಒಂದು ಟೊಮೆಟೋನ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡಿರೋಂಥ ಟೊಮೆಟೊ ಪ್ಯೂರಿನ ಮಿಕ್ಸ್ ಮಾಡಿ. 1 ಟೇಬಲ್ ಸ್ಪೂನಷ್ಟು ಕೊರಿಯಂಡರ್ ಪೌಡರ್ ಹಾಕಿ. ನಾನು ತಗೊಂಡಿರೋಂಥ ಗ್ಲಾಸಲ್ಲಿ 2 ಗ್ಲಾಸಷ್ಟು ಅಕ್ಕಿ ಹಾಕಿ, 4 ಗ್ಲಾಸಷ್ಟು ನೀರು ಹಾಕಿ. ಇವಾಗ 2 ಗ್ಲಾಸಷ್ಟು ಫಸ್ಟು ಅಕ್ಕಿ ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಕೊಡಿ. ಆಮೇಲೆ 4 ಗ್ಲಾಸಷ್ಟು ನೀರನ್ನು ಹಾಕಿ. ನೀರು ಹಾಕಿದ ಮೇಲೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ, ಪುದೀನ ಕೊತ್ತಂಬರಿ ಸೊಪ್ಪು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಲಾಸ್ಟ್ನಲ್ಲಿ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಒಳ್ಳೆ ಮಿಕ್ಸ್ ಕೊಡಿ. ಇವಾಗ ಲೀಡನ್ನ ಕ್ಲೋಸ್ ಮಾಡಿ 2 ವಿಸಲ್ ಆಗೋವರೆಗೂ ವೇಟ್ ಮಾಡಿ. ಬಿಸಿ ಬಿಸಿಯಾದ ಮಶ್ರೂಮ್ ವೆಜಿಟೇಬಲ್ ಬಿರಿಯಾನಿ ರೆಡಿ ಆಗಿದೆ. ನೀವು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್. ಚಾನಲ್ನ